ಏನೇ ನಗ್ತಾ ಇದೆಯಾ? ನಗ್ತಾ ಇರಬೇಕು. ನನಗೆ ಅವರು ಖುಷಿ ಆಗೋದಿರ್ಲಿ, ನಿನಗೆ ಖುಷಿ ಆಯ್ತಲ್ಲ ಅನ್ನೋದು ಬಹಳ ಸಂತೋಷ ನನಗೆ. ಅವರು ಅನುಭವಿ ಇದ್ದಾರೆ. ಸೊ ಅವರ ಅನುಭವಕ್ಕಿಂತ ಮುಖ್ಯವಾಗಿ ಕಾಂಗ್ರೆಸ್ನ ಅಧ್ಯಕ್ಷರಾಗಿ 8 ವರ್ಷಗಳ ಕಾಲ ಕೆಲಸ ಮಾಡಿದ್ದಾರೆ. ಅವರು ಉತ್ತರ ಕೊಡುವಾಗ ಬಹಳ ಸಮಂಜಸವಾಗಿ, ಸಮರ್ಪಕವಾಗಿ ನೀವು ಹೇಳಿರ್ತಕ್ಕಂಥ ಎಲ್ಲ ವಿಚಾರಗಳಿಗೂ ಕೂಡ ಉತ್ತರವನ್ನು ಕೊಟ್ಟಿದ್ದಾರೆ. ನನ್ನ ಭಾರನ ಕಡಿಮೆ ಮಾಡಿದ್ದಾರೆ. ನಾನು ಅದಕ್ಕೆ ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ. ಕೆಲವು ವಿಚಾರಗಳನ್ನು ಮಾತ್ರ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯಾಕಂದ್ರೆ ಅಶೋಕ್ ಅವರು ಭಾಷಣ ಮಾಡುವಾಗ ಪೂರ್ಣ ಕೂತಿದ್ದೆ, ಪೂರ್ಣ ಕೇಳಿದೆ. ಪ್ರಾರಂಭ ಮಾಡಿದಿಂದ ಕೊನೆಯವರೆಗೂ ಕೂಡ ಕೇಳಿದೆ. ಮತ್ತೆ ನಾನು ಒಂದೇ ಒಂದು ರಿಯಾಕ್ಷನ್ ಕೂಡ ಮಾಡಲಿಲ್ಲ. ನೀವು 4ನೇ ತಾರೀಕಿನಿಂದಲೇ ನಿಮ್ಮ ಭಾಷಣ ನೋಡಿದ ಮೇಲೆ 4ನೇ ತಾರೀಕಿನಿಂದ ತಯಾರಾಗಿದ್ರಿ ಅಂತ ಅನಿಸುತ್ತೆ. ಯಾಕೆ ನಗ್ತಾ ಇದೆಯಾ ಸುನೀಲ್? 4ನೇ ತಾರೀಕಿನಿಂದ ತಯಾರಾಗಿತ್ತು. ಆಮೇಲೆ ಸುರೇಶ್ ಕುಮಾರ್ ಅವರು ಮಾತನಾಡಿದ್ರು. ಅವರು ಒಳ್ಳೆ ಮಾತುಗಾರರು, ಅದರ ಬಗ್ಗೆ ಎರಡನೇ ಮಾತಿಲ್ಲ. ಈ ಶೇಕ್ಸ್ಪಿಯರ್ ನಾಟಕ ನೋಡಿದ್ದೀರಾ? ಶೇಕ್ಸ್ಪಿಯರ್ ಅವ್ರ ನಾಟಕದಲ್ಲಿ ಮಾರ್ಕ್ ಆಂಟೋನಿ ಅಂತ ಬರ್ತಾರೆ. ಸೀಸರ್ಸ್ ನಾಟಕದಲ್ಲಿ ಮಾರ್ಕ್ ಆಂಟೋನಿ ಅಂತ ಬರ್ತಾರೆ. ಅವರು ಭಾಷಣ ಮೂಲಕನೇ ದಂಗೆ ಹೇಳೋ ರೀತಿಯಲ್ಲಿ ಭಾಷಣ ಮಾಡ್ತಾರೆ. ಒಳ್ಳೆ ಮಾತುಗಾರರು ಇವರು ಕೂಡ. ಆಂಟೋನಿ ಅವರು, ಮಾರ್ಕ್ ಆಂಟೋನಿ, ಶೇಕ್ಸ್ಪಿಯರ್ ನಾಟಕದಲ್ಲಿ ಮಾರ್ಕ್ ಆಂಟೋನಿ, ಆ ತರ ಅವರು ಕೂಡ ಮಾತಾಡಿದ್ದಾರೆ. ಕೃಷ್ಣಪ್ಪನವರು ಕೂಡ, ಅವರೆಲ್ಲೋ ಇಲ್ಲ, ಅವರು ಕೃಷ್ಣಪ್ಪನವರು ಕೂಡ ಮಾತಾಡಿದ್ದಾರೆ. ಈ ಅಶೋಕ್ ಅವರು ಬಹಳ ವಿಚಾರಗಳನ್ನ, ವೈರ್ಲೆಸ್ ಮೆಸೇಜ್ಗಳು ಅಂತೇಳಿ ಹೇಳಿದ್ರು. ಅವೆಲ್ಲವೂ ಕೂಡ ಬಹುಶಃ ಎಲ್ಲಿ ಸಿಕ್ತೋ ಗೊತ್ತಿಲ್ಲ ನನಗೆ. ಕುನಾ ಅವರ ರಿಪೋರ್ಟು ಅಲ್ಲಿ ಅವ್ರ ಕ್ರಾನಲಾಜಿಕಲ್ ಆರ್ಡರ್ನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅಲ್ಲಿಂದ ಬಹುಶಃ ಅವರು ತಗೊಂಡಿದ್ದಾರೆ ಅಂತೇಳಿ ನನಗನ್ಸುತ್ತೆ. ಯಾಕಂದ್ರೆ ನಾನು ಇವ್ರು ಹೇಳಿದ್ದು, ಅಲ್ಲಿ ಕುನಾ ಅವರು ಹೇಳಿರ್ತಕ್ಕಂಥದ್ದು, ಅದನ್ನ ಕಂಪೇರ್ ಮಾಡಿ ನೋಡಿದಾಗ ಒಂದೇ ರೀತಿ ಇತ್ತು. ಆಮೇಲೆ ಅಶೋಕ್ ಅವರು ಬಹಳ ಸ್ಪಷ್ಟವಾಗಿ, ನಿಮಗೆ ಹೃದಯ ಇದ್ದಿದ್ರೆ, ಮನುಷ್ಯತ್ವ ಇದ್ದಿದ್ರೆ ತಪ್ಪಾಯ್ತು ಅಂತ ಹೇಳಬೇಕಾಗಿತ್ತು, ಕ್ಷಮೆ ಕೇಳಬೇಕಾಗಿತ್ತು ಅಂತ ಹೇಳಿದ್ದಾರೆ. ನಾನು ಅವತ್ತೇ ವಿಷಾದ ವ್ಯಕ್ತ ಮಾಡಿದ್ದೇನೆ. ಈ ಘಟನೆ ನಡಿಬಾರದಂತ ಘಟನೆ ಆಗ್ಬಿಟ್ಟಿದೆ. ನನ್ನ ರಾಜಕೀಯ ಜೀವನದಲ್ಲಿ 42 ವರ್ಷಗಳು ಶಾಸಕನಾಗಿ ಈ ಮನೆಯಲ್ಲಿದ್ದೀನಿ. 42 ವರ್ಷಗಳಿಗೂ ಜಾಸ್ತಿ. ಜನವರಿ 83ರಲ್ಲಿ ನಾನು ಬಂದದ್ದು ಇಲ್ಲಿಗೆ.